ಸಂಘದಿಂದ ಒಂದು ಒಳ್ಳೆ ಪ್ರಾಜೆಕ್ಟ್ ತಗೊಂಡಿದ್ದೀನಿ. ಏನ್ ಪ್ರಾಜೆಕ್ಟ್ ಗಜವ್ರೆ? ಮಹಿಳಾ ಸಂಘದಿಂದ 101 ಜೋಡಿಗೆ ಸಾಮೂಹಿಕವಾಗಿ ಮದುವೆ ಮಾಡಿಸ್ತಾ ಇದ್ದೀನಿ. ಅದಕ್ಕೆ ಈಗಾಗಲೇ ಎಲ್ಲ ಅರೇಂಜ್ಮೆಂಟ್ಸ್ ಆಗೋಗಿದೆ. ಮಂತ್ರಿಗಳನ್ನ ಇನ್ವೈಟ್ ಮಾಡಿದ್ದೀನಿ. ಅವ್ರು ಬರ್ಲಿ ಬಿಡ್ಲಿ, ನನ್ನ ಅಧ್ಯಕ್ಷತೆಯಲ್ಲಿ ಆ ಮದುವೆಗಳನ್ನ ಮಾಡಿಸ್ತೀವಿ. ನೀವೇನಾದ್ರೂ ಇದ್ರಲ್ಲಿ ಸಕ್ಸಸ್ ಆದ್ರೆ ಆ ರಾಜೇಶ್ವರಿ ಅವಳು ಹಂಗಂಗೆ ಹೊಟ್ಟೆ ಹುರ್ಕೊಬಿಡ್ತಾರೆ. ಪದ್ಮಜವ್ರೆ, ಆ ರಾಜೇಶ್ವರಿ ಹೊಟ್ಟೆ ಹುರ್ಕೊಳ್ಳೋದನ್ನ ಆಗಾಗ ನೀವು ನಂಗೆ ಬಂದು ಹೇಳ್ತಾರಿ. ನನಗೆ ತಣ್ಣಗಿರೋ ಜ್ಯೂಸ್ ಕುಡಿದಷ್ಟು ಸಂತೋಷ ಆಗುತ್ತೆ. ಮೇಡಮ್, ಇದ್ದಕ್ಕಿದ್ದಂತೆ ಈ ಐಡಿಯಾ ಹ್ಯಾಕ್ ಬಂತು? ಈ ಸಾಮೂಹಿಕ ಮದುವೆಗಳ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪನ ಈ ಜನ್ಮದಲ್ಲಿ ಕಳ್ಕೊಂತಾರೆ. ಆದ್ರೆ ಈ ನನ್ನ ಸೊಸೆ ಬಹಳ ಬುದ್ಧಿವಂತೆ. ಈ ಜನ್ಮದಲ್ಲಿ ಮಾಡಿದ ಪಾಪನ ಈ ಜನ್ಮದಲ್ಲೇ ಕಳ್ಕೊತಾ ಇದ್ದಾಳೆ. ಆದ್ರೆ ನನ್ಗೆ ಒಂದು ಒಡಕ್ ಮಾತು ಕೇಳಿ ಬರ್ತಾ ಇದೆ. ನಿಮ್ ಮಗ ಮತ್ತೆ ಸೊಸೆ ದಾಂಪತ್ಯ ಜೀವನ ಚೆನ್ನಾಗಿಲ್ಲ, ಪ್ರಚಲಿತ ಸರ್ಕಾರ ತರ ಇದೆ ಅಂತ. ಅದಕ್ಕೆ ನೀವೇನ್ ಹೇಳ್ತೀರಾ? ನೋಡಿ, ಸರ್ಕಾರಕ್ಕೂ ಸಂಸಾರಕ್ಕೂ ಸಂಬಂಧ ಕಲ್ಪಿಸ್ಬೇಡಿ. ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ. ನಾವಿಬ್ರು ಸಿಕ್ಕಾಪಟ್ಟೆ ಒಗ್ಗಟ್ಟಿನಿಂದ ಇದ್ದೀವಿ. ಒಗ್ಗಟ್ಟಿದ್ರು ಮಕ್ಳಕ್ಕಾಗಿಲ್ಲ? ಅದು ನಾನು ಸಿಕ್ಕಾಪಟ್ಟೆ ಸೋಷಿಯಲ್ ಸರ್ವಿಸ್ ಮಾಡ್ತೀನಲ್ಲ, ಹಾಗಾಗಿ ನಾನೇ ಮಕ್ಳು ಬೇಡ ಅಂತ ಲೇಟ್ ಮಾಡ್ತಾ ಇದ್ದೀನಿ. ಓ, ಅಷ್ಟೇನಾ? ಈ ಜೋಡಿಗಳನ್ನ ನೋಡ್ತಾ ಇದ್ರೆ ತುಂಬಾ ಚಿಕ್ಕ ವಯಸ್ಸಿನವ್ರ ತರ ಕಾಣ್ತಾ ಇದ್ದಾರೆ. ಏನ್ ನಿಮ್ ಹೆಸರು? ನನ್ನ ಹೆಸರು ಆನಂದ್ ಅಂತ, ಫಸ್ಟ್ ಇಯರ್ PSC ಓದ್ತಾ ಇದ್ದೀನಿ. ನೀವು? ನನ್ನ ಹೆಸರು ಶಿಲ್ಪ, ಈ ಸತಿ SSLC ಬರೀತೇನೆ. ಅಂದ್ರೆ ಹುಡುಗನ್ 17 ವರ್ಷ, ಹುಡುಗಿಗೆ 15 ವರ್ಷ ಅಷ್ಟೇನಾ? ವಯಸ್ಸು ಸ್ವಲ್ಪ ಕಮ್ಮಿ ಇದೆ. ನಾವು ಹುಟ್ಟಿದ್ದು ಲೇಟ್ ಆಗೋಯ್ತು. ಇನ್ 3 ಇಯರ್ಸ್ ಆದ್ಮೇಲೆ ನಂಗೆ 18 ಇಯರ್ಸ್ ಆಗುತ್ತೆ. ಪಲ್ಲೋ ಇನ್ನೂ ಅಪ್ರಾಪ್ತ ವಯಸ್ಸು. ಆಗ್ಲೇನೆ ನಿಮ್ಮ ಅತ್ತಿಗೆ ಅವರಿಬ್ರಿಗೂ ಮದ್ವೆ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಪ್ರಿಯ ವೀಕ್ಷಕರೇ, ಈ ಮನೆಗ್ ಬಂದಿರೋದಕ್ಕೆ ಇವತ್ತೊಂದು ಹೊಸ ವಿಷಯ ಸಿಕ್ತು. ಪ್ರಪಂಚನೇ ಅರಿದೇ ಇರೋ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಮದ್ವೆ ಆಗಿದೆ, ಅದು ಜಾರ್ಜಿ ಅವರ ಅಧ್ಯಕ್ಷತೆಯಲ್ಲಿ. ಅಲ್ಲಿಗೆ ಅದಕ್ಕೆ ಕತೆ ಮುಗೀತು. ಹೇಗೂ TV 10 ಅವ್ರು ಬಂದಿದ್ದಾರೆ, ಇನ್ನು ಅದಕ್ಕೆ ಕತೆನೆ ಹಾಕಿ ಚಚ್ತಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಜಾರ್ಜಿ ಅಂದ್ರೆ ಯಾರು? ಇವ್ರೆ ನೀವು ಅಪ್ರಾಪ್ತ ವಯಸ್ಸಿನ ಹುಡುಗ ಹುಡುಗಿಗೆ ಮದ್ವೆ ಮಾಡ್ತೀರಾ ಅಂತ ಕೇಳಿ ತುಂಬಾ ಸಂತೋಷ ಆಯ್ತು. ಏನೋ ಅಕಸ್ಮಾತ್ ಆಯ್ತು, ಅದಕ್ಕೆ ಯಾಕೆ ಸಂತೋಷ ಪಡ್ಬೇಕು? ಇಂಥ ಒಂದು ಕೇಸ್ ಸಿಕ್ಕಿ ನಿಮ್ಮನ್ನ ಜೈಲಿಗೆ ಹಾಕ್ಸಿದ್ರೆ ಉಳಿದವರೆಲ್ಲ ಜಾಗೃತರಾಗ್ತಾರಲ್ಲ, ಅದಕ್ಕೆ ಸಂತೋಷ ಆಯ್ತು ಅಂದೆ. ಅದನ್ನೆಲ್ಲ ಕೇಳಕ್ ನೀವ್ ಯಾರ್ರಿ? ನಾನು ಮಾನವ ಹಕ್ಕು ಆಯೋಗದಿಂದ ಬಂದಿದ್ದೀನಿ. ನಿಮ್ ಮೇಲೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಕನ್ಫರ್ಮ್ ಮಾಡ್ಕೊಡೋಣ ಅಂತ ಬಂದೆ. ಈಗ ಕನ್ಫರ್ಮ್ ಆಯ್ತು ಬಿಡಿ. ಬೇಡಿ ಇನ್ಸ್ಪೆಕ್ಟ್ರೆ, ಈಗ ಅಂತದ್ದೇನಾಗಿದೆ ಅಂತ ಅರೆಸ್ಟ್ ಮಾಡೋದಕ್ಕೆ ನಮ್ಮನೆವರೆಗೂ ಬಂದಿದ್ದೀರಾ? ತಲೆ ಇದೇನ್ರಿ ನಿಮ್ಗೆ? ಅಪ್ರಾಪ್ತ ಹುಡುಗ ಹುಡುಗಿಗೆ ಸಾಮೂಹಿಕ ವಿವಾಹದಲ್ಲಿ ಮದುವೆ ಮಾಡಿಸಿದೀರಾ? ಸರ್, ಇದೇನು ಮೊದಲನೇ ಬಾರಿಗೆ ಆಗ್ತಾ ಇದೆಯಾ? ನೋಡಿ, ಮಂತ್ರಿಗಳ ಲೆವೆಲ್ ಅಲ್ಲಿ ಅದು ಹೇಗೋ ಸಾಲ್ವ್ ಆಗುತ್ತೆ. ಆದ್ರೆ ಇಲ್ಲಿ ಸ್ವತಃ ಜಾಜಿ ಅವರೇ ನಿಂತು ಮದುವೆ ಮಾಡಿಸಿದ್ದಾರೆ. ಮಾನವ ಹಕ್ಕು ಆಯೋಗ ತುಂಬಾ ಪವರ್ಫುಲ್ ಆಗಿದೆ. ಅವರಿಂದನೇ ಕಂಪ್ಲೇಂಟ್ ಬಂದಿರೋದು. ನಿಮ್ಮ ಹತ್ರ ಮಾತಾಡೋದಕ್ಕೆ ಪುರ್ಸೊತ್ತಿಲ್ಲ. ಜಾಜಿ ಅವರಲ್ಲಿ. ಇನ್ಸ್ಪೆಕ್ಟರ್, ನೀವು ಬೇಡಿ ಹಾಕೋದ್ರ ನಾವು ಲೈವ್ ಆಗಿ ಶೂಟ್ ಮಾಡ್ಕೊಳ್ತೀವಿ. ಕ್ಯಾಮ್ರಾಮನ್ ರೆಡಿನಾ? ಇವಾಗ ಹಾಕಿ. ಎಲ್ಲಿ ಕೊಡಿ ಕೈ. ನನ್ ಕೈ ಬೇಡಿ ಹಾಕ್ಬೇಡಿ, ನನ್ ಕೈ ಬೇಡಿ ಹಾಕ್ಬೇಡಿ. ಜಾಜಿ ಅವರೇ, ಯಾರು ನಿಮ್ ಕೈ ಬೇಡಿ ಹಾಕಿರೋದು? Oh my God! ಇಷ್ಟೊತ್ತು ನನ್ ಕಂಡಿದ್ ಕನಸ. ಪದ್ಮಜರೇ, ಬನ್ರಿ ಈ ಕಡೆ. ಅಭಿ, ಇವತ್ತು ಹಸ್ಬೆಂಡ್ ಮೇಲೆ ಏನಂತ ನನ್ಗೆ ಗೊತ್ತಾಯ್ತು. ನೋಡಿ, ನೀವೇ ನನ್ ಸೇವ್ ಮಾಡ್ಬೇಕು. ಅಭಿ, ಇದು ನಿಮ್ ಹ್ಯಾಂಡ್ ಅಲ್ಲ, ಲೆಗ್ಸು. ಜಾರ್ಜಿ ಅವರೇ, ನೀವೇನ್ ಯೋಚನೆ ಮಾಡ್ಬೇಡಿ, ಇವರಿಬ್ರು ಪ್ರೇಮಿಗಳು. ಅಂದ್ರೆ ಇವರಿಬ್ರು ಮದ್ವೆ ಆಗಿಲ್ವಾ? ಮದ್ವೆ ಆಗಿದ್ದಾರೆ, ಆದ್ರೆ ನೀವು ಮಾಡಿದ ಸಾಮೂಹಿಕ ಮದ್ವೆನಲ್ಲಿ ಈ ಜೋಡಿ ಹೆಸರು ಇರ್ಲಿಲ್ಲ. Oh my God! ಇದೆಲ್ಲ ಹೇಗ್ ಗೊತ್ತಾಯ್ತು? ಅದು ಏನಾಗಿದೆ ಗೊತ್ತಾ ಜಾಜಿ ಚಂಬಲ್ದಿನಿ ಅವರೇ? ನೀವೇನು ಸಾಮೂಹಿಕ ಮದುವೆ ಅಂತ ಮದುವೆ ಮಾಡಿಸಿದ್ರಲ್ಲ, ನಾವು ಅದ್ರ ಲಿಸ್ಟ್ ತೆಗೆದು ನೋಡಿದ್ವಿ. ಆ ಲಿಸ್ಟ್ ಅಲ್ಲಿ ಇವ್ರಿಬ್ರು ಹೆಸರೇ ಇಲ್ಲ. ಇಲ್ಲಿ ಏನೋ ಆಗಿರ್ಬೇಕು ಅಂತ ಹಂಗೂ ಹಿಂಗೂ ಪತ್ತೆ ಮಾಡ್ಕೊಂಡು ಇವ್ರ ಮನೆಗೆ ಹೋದ್ವಿ. ಪಾಪ ಇವ್ರ ಅಪ್ಪ ಸತ್ಯನ ಬಾಯ್ಬಿಟ್ಬಿಟ್ಟು, ನೀವೇನ್ ಸಾಮೂಹಿಕ ಮದುವೆ ಮಾಡಿಸಿದ್ರಲ್ಲ ಅದ್ರಲ್ಲಿ ಇವ್ರು ಮದುವೆ ಆಗಿಲ್ಲ. ಗದ್ದು ಓಡೋಗಿ ಪಾಪ ಆ ಬ್ರಹ್ಮಚಾರಿ ಆಂಜನೇಯ ಗುಡಿನಲ್ಲಿ ಮದುವೆ ಆಗ್ಬಿಟ್ಟಿದ್ದಾರೆ. ಮತ್ತೆ ನನ್ ಪ್ರಾಣ ತಿನ್ನಕ್ಕೆ ನಮ್ಮ ಮನೆಗೆ ಯಾಕೆ ಬರ್ಬೇಕಿತ್ತು? ಜಾಜಿ ಚಂಬಲ್ದಿನಿ ಅವರೇ, ನೀವು ಸುಮ್ನೆ ಸಿಟ್ ಮಾಡ್ಕೋಬೇಡಿ. ನೀವು ಸಿಟ್ ಮಾಡ್ಕೊಂಡಾಗ ಒಂಥರ ಕಾಣಿಸ್ತೀರಾ. ಆ 101 ಜೋಡಿಗೆ ನೀವೇ ಮದುವೆ ಮಾಡಿಸಿದ್ದು ಅಂತ ಇವ್ರಿಬ್ರಿಗೂ ಗೊತ್ತಾಗಿದೆ. ಪಾಪ ಅಂತ ಪುಣ್ಯಾತ್ಮರ ಆಶೀರ್ವಾದ ತಗೊಳ್ಳೋಣ ಅಂತ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ. ಇಲ್ಲಿ TV 10 ಅವ್ರ ಕೈ ತಗಲಾಕೊಂಡ್ಬಿಟ್ಟಿದ್ದಾರೆ. ಅವರು ನಿಮ್ಮನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಇದನ್ನ ನನ್ ತಲೆ ಕಟ್ಟಿದಾರಲ್ಲ, ನನ್ ಗತಿ ಏನೋ? ಇನ್ನು 5 ವರ್ಷ ಬಿಟ್ಟು ಮದ್ವೆ ಆಗಿ ಅಲ್ಲಿವರೆಗೂ ಈಗಾಗಿರೋ ಮದ್ವೆನ ಪೆಂಡಿಂಗ್ ಅಲ್ಲಿ ಇಡಿ ಅಂತ ಯಾರೋ ಒಬ್ರು ಹೇಳಿದ್ದಾರೆ. ಮದ್ವೆನ ಪೆಂಡಿಂಗ್ ಅಲ್ಲಿ ಇಡೋದ? ಯಾರು ಹೇಳಿದ್ದು? ಇನ್ಯಾರು ನಮ್ಮನ್ನು ಕಾಪಾಡಿದ್ದು? ಪಾಂಡುರಂಗ ಅವರು. ಈ ಪಾಂಡುರಂಗ ಅಂಕಲೇ ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು. ನಿಮ್ ಪ್ರಾಬ್ಲಮ್ ಅಷ್ಟೇ ಅಲ್ಲ, ನನ್ ಪ್ರಾಬ್ಲಮ್ ಕೂಡ ಹಬಿನೇ ಸಾಲ್ವ್ ಮಾಡಿದ್ದು. ಹಬಿ, ಐ ಲವ್ ಯು.